ಬೆಂಗಳೂರಿನಲ್ಲಿ ರೈತ ಸಂಘ ಬೃಹತ್ ಪ್ರತಿಭಟನೆ. ಮುಧೋಳ ವಲಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೆಳಗಾವಿ ಪರಿಹಾರ ಪ್ರತಿ ಎಕರೆಗೆ 2500 ರೂಪಾಯಿ ನೀಡಬೇಕು ಎಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯನ್ನು ಮುಧೋಳ ಬಸ್ ನಿಲ್ದಾಣದಿಂದ ಕುಲಕುಂದ ಕ್ರಾಸ್ನವರೆಗೂ ಪಾದಯಾತ್ರೆ ಮಾಡುವ ಮುಖಾಂತರ ಪ್ರತಿಭಟನೆ ನಡೆಸಿದರು. ಮುಂದಿನ ಚುನಾವಣೆಯಲ್ಲಿ ರೈತರು ಹಸಿರು ಶಾಲನ್ನ ವಿಧಾನಸಭೆಯೊಳಗೆ ಕಳುಹಿಸಿ ಕೊಡಬೇಕಾದ ಜವಾಬ್ದಾರಿ ವಹಿಸುತ್ತಾರೆ ಎಂದು ಈ ವೇದಿಕೆ ಮೂಲಕ ಎಚ್ಚರಿಕೆಯ ಮನವಿ ಮಾಡುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ರವರು ಪ್ರತಿಭಟನೆಯಲ್ಲಿ ಮಾತನಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸದಸ್ಯರಾದ ಅಲ್ಲಾಹ ಮಾಲಿ ಪಾಟೀಲ್ ಅವರು ಮಾತನಾಡಿ, ರೈತರ ಸಂಕಷ್ಟಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಈ ಹೋರಾಟಕ್ಕೆ ಸಾಥ್ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ರಾಮಚಂದ್ರ ಗುತ್ತೇದಾರ್ ಮಾತನಾಡಿ, ಸೈನಿಕ ಮತ್ತು ರೈತ ನಮ್ಮೆರಡು ಕಣ್ಣುಗಳಿದ್ದಂತೆ, ಎರಡರಲ್ಲಿ ಒಂದು ಕಳೆದರೂ ನೋವಾಗುತ್ತದೆ. ಸರ್ಕಾರವು ರೈತರ ಮೇಲೆ ಕರುಣೆ ತೋರಿಸಬೇಕು, ರೈತರ ಪರವಾಗಿ ನಿಲ್ಲಬೇಕು. ಈ ಹೋರಾಟಕ್ಕೆ ನಮ್ಮ ಸಂಘಟನೆ ಸಂಪೂರ್ಣ ಸಾಥ್ ನೀಡುತ್ತದೆ ಎಂದು ಮಾತನಾಡಿದರು. ಉಪ ತಹಸೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷರಾದ ಅನಿಲ್ ಪೋಟೇಲಿ, ಕಾರ್ಯಾಧ್ಯಕ್ಷರಾದ ಸಾಬಪ್ಪ ಅಬ್ಬಗಳ, ಪ್ರಧಾನ ಕಾರ್ಯದರ್ಶಿಗಳಾದ ಮಹಿಪಾಲ್ ರೆಡ್ಡಿ ಯಾನಗುಂದಿ, ಉಪಾಧ್ಯಕ್ಷರಾದ ಇಮ್ರಾನ್ ಶೇಖ್, ಮುಧೋಳ ವಲಯ ಅಧ್ಯಕ್ಷರಾದ ಕಾಶಪ್ಪ ಮೇದಕ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್, ಶ್ರೀನಿವಾಸ ರೆಡ್ಡಿ ಮದನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಂಧುಗಳೇ, ಒಕ್ಕಲಿಲ್ಲದ ಊರು, ಮಕ್ಕಳಿಲ್ಲದ ಮನೆ, ಲೆಕ್ಕವಿಲ್ಲದ ವ್ಯವಹಾರ, ಈ ಮೂರು ದುಃಖಕ್ಕೆ ಕಾರಣ ಎಂದ ಸರ್ವಜ್ಞವರ ವಚನಗಳನ್ನು ಮನದಲ್ಲಿ ನೆನೆಯುತ್ತಾ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇಡಂ ತಾಲೂಕಿನ ಈ ಒಂದು ರೈತರ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲ ತಾಲೂಕು ಪದಾಧಿಕಾರಿಗಳೇ ಮತ್ತು ಈ ರೈತ ಸಂಘಕ್ಕೆ ಬಾಯ ಬೆಂಬಲವನ್ನು ಸೂಚಿಸಿದಂತ ರಾಮಚಂದ್ರ ಗುತ್ತೇದಾರ್ ಅವರೇ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ ಮತ್ತು ಮಾಧ್ಯಮ ಮಿತ್ರರವರು ಹಾಗೂ ಎಲ್ಲ ನಮ್ಮ ಹೋರಾಟಗಾರರಿಗೆ ಶರಣಾರ್ಥಿಗಳು. ಈಗಾಗಲೇ ಗುತ್ತೇದಾರ್ ಅವರು ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾದಂಥ ಅಲ್ಲಾ ಪಟೇಲ್ ಅವರು ಈ ಒಂದು ಹೋರಾಟದ ಬಗ್ಗೆ ಸವಿಸ್ತಾರವಾಗಿ ತಮಗೆ ಈ ಇಂಥ ನೀಚ ಸರ್ಕಾರಗಳಿಂದ ನಾವು ಇವತ್ತಿಗೆ ರೋಡಿಗೆ ಕುಂದಿರುವಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಈಗ ಇದು 4ನೇ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತನ ಜೀವನ ಕಂಗಾಲಾಗೋಗಿದೆ. ಯಾವ ಸರ್ಕಾರವೂ ರೈತರ ಹಿತವಾಗಲಿ ಕಾರ್ಮಿಕರ ಹಿತವಾಗಲಿ ಕಾಪಾಡಕ್ಕೆ ಬರ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಬಂದ್ರು, ವಿಮಾನದಾಗ ಕುಂತು ನೋಡ್ತಾರಂತ, ಅಲ್ಲಿ ಏನ್ ಕಂಡಿರ್ಬೇಕು ಅವ್ರಿಗೆ ಬಾರಣ ಕೆಳಗಿಳಿದು ನಾವು ರೈತರು ಒಳಗೊಳಗೆ ಹೆಜ್ಜೆ ಹಾಕು, ನಿಮಗೆ ಕಷ್ಟ ಸುಖ ಏನನ್ನೋದು ಗೊತ್ತಾಗ್ತದ. ಎಲಿಪ್ಯಾಡ್ನಾಗ ಕುಂತು ತೋರಿಸಿದವರು ನಾಚಿಕೇಡಿಗಳು, ನೋಡಿದವರು ನಾಚಿಕೇಡಿಗಳಂತ ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಸೀಮಾನೆಯನ್ನು ಹಾಕ್ತೀವಿ ನಾವು. ಈಗಾಗಲೇ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಈ ಒಂದು ಭಾಗದ ಮಂತ್ರಿಗಳು ಏನು ನಿದ್ದೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನಮಗೆ. ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತರೋ ಇಲ್ಲ ಗೊತ್ತಿಲ್ಲ. ಮೊನ್ನೆ ಹೇಳಿದ್ರು, ಸಮೀಕ್ಷೆ ಮಾಡಿದ್ರು, ಹೆಕ್ಟರ್ಗೆ 17,000 ರೂಪಾಯಿ ಅಂತ ಘೋಷಣೆ ಮಾಡಿದ್ರು. 17,000 ರೂಪಾಯಿ ಎದಕ್ಕೆ ಸಾಲ್ತದ? ನಾವು ವಿಚಾರ ಮಾಡ್ಬೇಕು. ಇವತ್ತು ನಾವು ಎಲ್ಲಿ ಎಚ್ಚರಿಕೆ ಆಗಂಗಿಲ್ಲೋ ಅಲ್ಲಿವರೆಗೂ ಇಂಥ ಕಳ್ಳರಾಟ ನಡೀತದೆ. ಈಗ ಏನಾಗಿದೆ ಅಂತಂದ್ರ ಈ ಮೂರು ಪಕ್ಷದವರು ಕಳ್ಳ ಮಳ್ಳ ಸುಳ್ಳ ಕಲ್ತ್ಬಿಟ್ಟಾರ. ಇವಂದೇನಾರ ಮಾತಾಡಿದ್ರೆ ಅವ್ನು ಎಟ್ಟಾಗ್ತಾರ, ಅವ್ರು ಏನಾರ ಮಾಡ್ತಾರೆ ಇವ್ರು ಎಟ್ಟಾಗ್ತಾರೆ. ಬಂಧುಗಳೇ, ಇವತ್ತು ನಾವೇನದಿವಲ್ಲ, ನಾವು ಒಗ್ಗಟ್ಟಾಗದೆ ಹೋದ್ರೆ ಇಂಥ ನೀಚ ಸರ್ಕಾರಗಳು ನಮ್ಮ ಹೆಣದ ಮೇಲೆ ಕುಣಿತಾರಂತ ಈ ಸಭೆ ಮುಖಾಂತರ ಹೇಳ್ತೀನಿ ನಿಮಗೆ. ದಯವಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲರೂ ಸಹಕಾರ ಕೊಡ್ಬೇಕಿಲ್ಲಿ. ಇಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಯಾರು ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಒಂದು ಕಾಲದಲ್ಲಿ ನಮ್ಮ ರೈತ ಸಂಘದ ಚಾಲ್ ಹಾಕೊಂಡಿದ್ರು. ಅವರು 1983ರಲ್ಲಿ ನಮ್ಮ ರೈತ ಸಂಘದ ಕಾರ್ಯದರ್ಶಿಯಾಗಿ ಮೈಸೂರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಅವರು ಅದಕ್ಕೆ ಹೇಳ್ತಾರೆ,
ರೈತರು ನಮ್ಮ ಬೆನ್ನೆಲುಬು, ರೈತರಿಗೆ ಹಿತರಕ್ಷಣೆ ನಾವು ಕಾಪಾಡ್ತೀವಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಈ 3 ಬಿಟ್ಟಿ ಬಾಕ್ಯಗಳನ್ನು ಯಾವ ಘೋಷಣೆ ಮಾಡೋದು ಕೇಳಿದೆ ನಿಮಗೆ? ನೀವು 2,000 ರೂಪಾಯಿನೂ ಬೇಕಾಗಿಲ್ಲ ನಮಗೆ, ನಿಮ್ಗೆ ಅಂತ ಫ್ರೀ ಅಕ್ಕಿನೂ ಬೇಕಾಗಿಲ್ಲ. ನಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡೋದಿರುವ ಈ ನಿನ್ನ ಸರ್ಕಾರ ನಡೆಸುವಂತ ತಾಕತ್ತು ಈ ರೈತರಿಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವತ್ತೂ ಎಚ್ಚೆತ್ತುಕೊಳ್ಳುವುದಿಲ್ಲವೋ ಅಲ್ಲಿ ತನ ಇವರು ಈ ತರ ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಎದ್ದೇಳಿ ಭಾರತೀಯರಿಂದ ನಾವು ಎದ್ದು ಬಿಟ್ಟೆವು ನಾಯಿ ಕೊಡೆಯುವು ತಿಪ್ಪೆ ನಾಯಿ ಕೊಡೆಯುವುದು. ಅವ್ರು ಏನ್ ಹೇಳಿದಂತ ಇಂಥ ಕಳ್ಳರ ವಿರುದ್ಧವಾಗಿ ಹೇಳಿ ಭ್ರಷ್ಟ ರಾಜಕಾರಣಿಗಳ ವಿರುದ್ಧವಾಗಿ ಎದ್ದಾಡ್ರಿ ಅಂತ ಹೇಳಿದ್ರು. ಬಂಧುಗಳೇ, ನೀವು ನಿಮ್ಗೆ ಹೇಳೋದಿಷ್ಟೇ ಇಲ್ಲ. ಈಗ ಹಲವಾರು ಬೇಡಿಕೆಗಳದಾವ, ನಮ್ಮ ಸ್ವಾರ್ಥಕ್ಕಾಗಲ್ಲ. ನಾವೆಲ್ಲ ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಅವರು ಇನ್ನೂ ಸ್ವಲ್ಪ ಹೊತ್ತು ನಮಗೆ ಸಹಕಾರ ಕೊಡಬೇಕು. ಅಲ್ಲ, ತಾವು ಅರ್ಥ ಮಾಡಬೇಕು ಸಾರ್ವಜನಿಕರು ನಾವು ಮಾಡ್ಲಕತ್ತೀವಿ, ನಮ್ಮ ಸ್ವಾರ್ಥಕ್ಕಾಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ರೈತರಿಗೆ ಸಾಧ್ಯವಿಲ್ಲ, ನೆನ್ಪಿಟ್ಕೋಬೇಕು. ಏನಪ್ಪ ರೈತರಿಗೆ ದೇಶದ ಮಾಲೀಕರು. ಏನು ರೈತರ ದೇಶದ ಮಾಲೀಕರು? ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ. ಸಾಲ ನನ್ನದಲ್ಲ. ನಮ್ಮ ಹೋರಾಟ ಸರ್ವೋಚ್ಚ ನ್ಯಾಯಾಲಯದ ವಿರುದ್ಧ ಹೋರಾಟಲ್ಲ, ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಹೋರಾಟ ಅಲ್ಲ, ನಮ್ಮ ಹೋರಾಟ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಟ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ. ಅರ್ಥ ಆಯ್ತಾ? ಯಾರ ವಿರುದ್ಧ? ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಟ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ. ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಸರ್ವೋಚ್ಚ ನ್ಯಾಯಾಲಯದ ವಿರುದ್ಧ ಹೋರಾಟ ಅಲ್ಲ. ನಾವು ಈ ದೇಶದ ಮಾಲೀಕರು. ಏನು ಡೆಮಾಕ್ರಸಿ ಅಂದ್ರೆ ಏನಪ್ಪ? ಪ್ರಜಾಪ್ರಭುತ್ವ, ಪ್ರಜಾಪ್ರಭುಗಳು. ನೀವೇ ಈ ದೇಶದ ಮಾಲೀಕರು. ಅದಕ್ಕೆ ಹೇಳಿ ನಿಮ್ಮ ಕೈಗಳ ಕೆಲಸ ಮಾಡ್ತಕ್ಕಂಥ ಇವತ್ತು 3 ಕಾಲಿದೆ. ಇದು ಕಾರ್ಯಾಂಗ, ನ್ಯಾಯಾಂಗ, ಶಾಸನಾಂಗ. ಎಷ್ಟು? ನಮ್ಮ ರೈತರ ಮೆಟ್ನಾಳ್ಗೆ ಕಡದಲ್ಲಿ 3 ಕಾಲಿಂದ ಯಾರು ರೈತರಿಂದ ಎಷ್ಟು ಕಾಲ್ರಿ? ರಾಶಿ ಮಾಡಿ ಕೂಡ್ತಕ್ಕಂಥ ಮೆಟ್ನಾಳ್ಗೆ 3 ಕಾಲು. ಈ ದೇಶ ನಡಿಲಿಕ್ಕೆ 3 ಕಾಲು. ಒಂದನೇದು ಕಾರ್ಯಾಂಗ, ನ್ಯಾಯಾಂಗ, ಶಾಸನಾಂಗ. ಅದು ಸಂವಿಧಾನದ ಕೆಳಗಡೆಗೆ ಕೆಲಸ ಮಾಡತಕ್ಕಂಥ ಈ ಕಾರ್ಯಾಂಗ ರೂಪದಲ್ಲಿ ಸುಪ್ರೀಂ ಯಾರು? ನೀವೆಲ್ಲರೂ ಜನರೇ ಸುಪ್ರೀಂ. ನೀವೇ ಮಾಲೀಕರು ಈ ದೇಶದ. ಅವರೆಲ್ಲ ನಿಮ್ ಕೈ ಕಡೆ ಕೆಲಸ ಮಾಡ್ತಕ್ಕಂಥದ್ರು, ನೀವು ಕೊಡ್ತಕ್ಕಂಥ ಅವರು ಕೂಲಿ ಬಂದವರು. ನಾವು ಕನ್ನಡ ಭಾಷೆಯಲ್ಲಿ ಹೇಳ್ತೀನಿ, ನೌಕರು ಅಂದ್ರೆ ಇದು ಇಂಗ್ಲಿಷ್ ವರ್ಡ್. ನಾವೇನಿದ್ರು ಕನ್ನಡ ಭಾಷೆಯಲ್ಲಿ ಕೂಲಿ ಬಂದವರು. ಕಾರ್ಯಾಂಗ ಬಂದ್ರೆ ಯಾರು? ಇವತ್ತು ಜಿಲ್ಲಾಧಿಕಾರಿ ನಮ್ಮ ಕೈ ಕಡೆ ಕೆಲಸ ಮಾಡ್ತಕ್ಕಂಥವ್ರು. ಅವರು ನೀವು ಕಟ್ಟಿದ ತೆರಿಗೆಯಿಂದ ಸಂಬಳ ಅವರಿಗೆ ಕೊಡ್ತಾ ಇರೋದು. ನೀವೇ ಮಾಲೀಕರು. ತಹಸೀಲ್ದಾರ್ ನಿಮ್ಮ ಕೈಗಳ ಕೆಲಸ ಮಾಡೋರು. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಆತ್ಮೀಯ ಮುದೇಳ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ನನ್ನ ಅನ್ನದಾತರಿಗೆ ಅನಂತ ಕೋಟಿ ಅಭಿನಂದನೆಗಳು. ಆತ್ಮೀಯರೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತೇನು ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಂಡಿದೆ. ತಮಗೆಲ್ಲ ಈಗಾಗಲೇ ಸುಮಾರು 30 ನಿಮಿಷಗಳಿಗೆ ಹೆಚ್ಚು ಕಾಲ ಮಾತನಾಡಿದ್ದಾರೆ. ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇದಕ್ಕೆ ಎದಕ್ಕೆ ಹೋರಾಟ ಮಾಡ್ತಾ ಇದ್ರೆ ಅನ್ನೋದೇ ಗೊಂದಲ. ರೈತ ಸುರಿಸಿದ ಬೆವರ ಮಣ್ಣಿನಲ್ಲಿ ಹೆಣ್ಣ ದೇಹದ ಬೆವರಾದರೂ ಸುರಿಸಿ ಮಣ್ಣಾದರೂ ಪರವಾಗಿಲ್ಲ, ನನ್ನ ರೈತನ ಉಸಿರು, ರೈತನ ಕಣ್ಣೀರು ಅಂತಕ್ಕಂಥ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನ ಸರ್ಕಾರ ಆಗಲಿ ಅಂತಕ್ಕಂಥದ್ದನ್ನೆಲ್ಲ ಉಸಿರು ಹಸಿರಿನಲ್ಲಿ ರೈತ ಮುಳುಗಲಿ. ರೈತ ಈ ದೇಶದ ಬೆನ್ನೆಲುಬು, ರೈತ ಅನ್ನದಾತ ಅನ್ನೋದು ಕೇವಲ ಭಾಷಣದಲ್ಲಿ ಆಗಬಾರದು. ರೈತ ಯಾರಾದ್ರೂ ಇದ್ರೆ ನಾವೆಲ್ಲ ನಮಗೆ ಅನ್ನ ನೀಡ್ತಕ್ಕಂಥ ರೈತ ಏಕೈಕ ಈ ದೇಶದ ರೈತ, ಈ ದೇಶದ ಸೈನಿಕ. ಇವರಿಬ್ಬರು 2 ಕಣ್ಣು ಇದ್ದಂತೆ. ಒಂದು ಕಣ್ಣು ಕಳ್ಕೊಂಡರು, ಒಂದು ಕಣ್ಣು ನೋವಾಗುವುದು ಸಹಜ. ಎಷ್ಟೋ ಸರಿ
ಮಳೆ ಹೆಚ್ಚಾಗಿ ಸಂಪೂರ್ಣ ಬೆಳೆ ನಷ್ಟಾಗಿದೆ. ಇವಾಗ ಹಸಿರು ಕ್ರಾಂತಿ ಹೋಗಿ ಬೇಸಿಗೆಯ ಬಿಸಿಲಿನ ಪರಿಸ್ಥಿತಿ ಬಂದಿದೆ. ಇವಾಗ ಹಸಿ ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕಂತೇಳಿ ಸರ್ಕಾರಕ್ಕೆ ಹಸಿರು ಸೇನಾ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ರೈತರ ಸಾಲ ಯಾವುದೇ ಬ್ಯಾಂಕಿನಲ್ಲಿ ಇರಲಿ, ರೈತರು ರಾಷ್ಟ್ರೀಕೃತ ಬ್ಯಾಂಕ್ನಾಗಿರಲಿ, ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಇರಲಿ, ಸಂಪೂರ್ಣವಾಗಿ ಸಾಲ ಮಾಡತಕ್ಕಂಥ ರೈತರು ಬೇರೆ ಯಾವುದೇ ವ್ಯವಹಾರ ಮಾಡಲಿಕ್ಕೆ ಸಾಲ ಮಾಡತಕ್ಕಂಥ ರೈತರಲ್ಲ. ತಮ್ಮ ಉಸಿರನ್ನೇ ಮಣ್ಣಿಗೆ ಹಾಕಿ, ಅವರ ಬೆವರನ್ನೇ ಮಣ್ಣಿಗೆ ಹಾಕಿ, ನಾವು ಶ್ರಮವನ್ನೇ ಮಣ್ಣಿಗೆ ಹಾಕಿ ಸರಿ ಬೀಜಗಳು ಸಹ ಮನೆಗೆ ತರಲಾಡ್ತಕ್ಕಂಥ ಪರಿಸ್ಥಿತಿ ರೈತರಿಗಾಗಿದೆ. ತಮಗೆಲ್ಲ ಗೊತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ಮಾನ್ಯರೇ ತಾವು ಹತ್ತಿಕೊಂಡು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಇಲ್ಲದಿದ್ರೆ ಈ ರೈತರಿಗೆ ಕಮ್ಮಿಲ್ಲ. ನಿಮ್ಮ ವಿಧಾನಸೌಧದ ಗಂಟಿನಲ್ಲಿ ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧರಿದ್ದಾರೆ. ಆ ರೈತರಿಂದ ನಾವು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ರೈತರ ಪರವಾಗಿ ಸದಾ ಸಿದ್ಧ ಇದೆ ಅಂತಕ್ಕಂಥದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರೈತರ ಜಮೀನುಗಳಿಗೆ ಹೋಗುವ ರಸ್ತೆಗಳು ಅಭಿವೃದ್ಧಿ ಪಡಿಸಬೇಕು. ಇದು ಮುಖ್ಯವಾಗಿರ್ತಕ್ಕಂಥದ್ದು ಇಟ್ಟಿದ್ದಾರೆ ಅವರು. ಯಾಕಂದ್ರೆ ಸರ್ಕಾರ ನೇಮ ಹೇಳ್ತದೆ ಆನಂದಿಗಳನ್ನ ದುರಸ್ತಿ ಮಾಡಬೇಕು, ಆನಂದಿಗಳಿಗೆ ಮೊದಲ ಆದ್ಯತೆ ಕೊಡ್ಬೇಕಂತೇಳಿ ಕೇವಲ ಭಾಷಣಗಳಲ್ಲೆಲ್ಲ ರಸ್ತೆ ಸುಧಾರಣೆ ಮಾಡಬೇಕು. ಅವ್ರು ಎತ್ತಕ್ಕೆ ಕೇಳ್ತಾ ಇದ್ದಾರೆ, ಬಂಡಿಗಳು ಎತ್ತುಗಳು ಹೋಗ್ಲಿಕ್ಕೆ ನಮ್ಮಂಗೆ ಬಸ್ಸು ಕಾರುಗಳಲ್ಲಿ ತಾವುಗಳು ತಿರುಗಾಡ್ತಾ ಇದ್ರಿ. ಆದ್ರೆ ರೈತರು ಬಂಡಿಗಳು ಹೋಗ್ಲಿಕ್ಕೆ ರಸ್ತೆಗಳನ್ನ ಸುಧಾರಣೆ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ರಸ್ತೆಗಳನ್ನ ಸುಧಾರಣೆ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ರೈತರ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ. ಅದೇ ರೀತಿ ಸೇಡಂ ತಾಲೂಕಿನ ಎಲ್ಲಾ ಗ್ರಾಮಗಳ ಕೆರೆಗಳನ್ನ ನೀರು ತುಂಬಿಸ್ಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲಾ ಗ್ರಾಮಗಳಲ್ಲಿ ಕೆರೆಗಳಿದ್ದಾವೆ. ಆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ನೀರಿದ್ರೆ ಬೆಟ್ಟಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಆ ನೀರು ತುಂಬಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಲೇಬೇಕು. ಯಾಕೆಂದ್ರೆ ರೈತ ಈ ದೇಶದ ಬೆನ್ನೆಲುಬು. ಅನೇಕ ಸಂಘಟನೆಗಳಿದ್ದಾವೆ, ಅನೇಕ ಸಹಕಾರ ಸಂಘಗಳಿದ್ದಾವೆ. ಆದ್ರೆ ಬೇರೆ ಬೇರೆ ವ್ಯವಹಾರಸ್ಥರು ಬೇರೆ ಬೇರೆ ವ್ಯವಹಾರ ಮಾಡ್ತಾರೆ. ಆದ್ರೆ ರೈತ ಭೂಮಿ ತಾಯಿಯನ್ನು ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ ತನಗೆ ಬೇರೆ ವ್ಯವಹಾರ ಮಾಡ್ಲಿಕ್ಕೆ ಬರಂಗಿಲ್ಲ. ತನ್ನ ವ್ಯವಹಾರವನ್ನೇ ಕೃಷಿ ಎಲ್ಲರಿಗೆ ಅನ್ನ ನೀಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ರೈತರು ವ್ಯವಹಾರಗಳು ಅವ್ರಿಗೆ ಆ ಕೃಷಿ ವ್ಯವಸ್ಥೆಯನ್ನು ಬಿಟ್ಟು ಕೃಷಿ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡ್ಲಿಕ್ಕೆ ಬರಂಗಿಲ್ಲ. ಅಂತ ರೈತರಿಗೆ ತುಂಬುವುದೆಲ್ಲ ಧನ್ಯವಾದಗಳನ್ನ ಮತ್ತೆ ಯಾಕಂದ್ರೆ ಇವತ್ತು ರೈತರ ಹೊಟ್ಟೆ ತಣ್ಣಗಿದ್ದರೆ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಅನೇಕ ರೈತರಾಗಿರ್ಬೋದು, ಅನೇಕ ಅಕ್ಕ ತಂಗಿಯರಾಗಿರ್ಬೋದು, ಹೆಚ್ಚು ಮಾತಾಡ್ಲಿಕ್ಕೆ ನಾನು ಇಷ್ಟಪಡಂಗಿಲ್ಲ. ಎಲ್ಲಾ ಬೇಡಿಕೆಗಳನ್ನ ಈ ರೈತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನು ಮಾಡ್ತಾ ಇದೆ ಅಣ್ಣ, ನಿಮ್ಮಿಂದ ಸದಾ ನಾವು ಇವತ್ತು ಸದಾ ಸಿದ್ಧರಿದ್ದೀವಿ. ನಿಮ್ಗೋಸ್ಕರ ರೈತರಿಗೋಸ್ಕರ ರಕ್ತ ಹರಿದರೂ ಚಿಂತೆ ಇಲ್ಲ, ನಿಮ್ಮನ್ನ ಬಿಡೋದಿಲ್ಲ ಅಂತಕ್ಕಂಥ ವಾಕ್ಯದೊಂದಿಗೆ ನಾನು ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ಕೋಟಿ ಅಭಿನಂದನೆಗಳನ್ನ ಹೇಳಿ ನನ್ನ ಭಾಷಣಕ್ಕೆ ವಿರಾಮವನ್ನು ಕೊಡ್ತೇನೆ. ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಜೈ ಕರ್ನಾಟಕ. ಧನ್ಯವಾದಗಳು. ಈಗ ಮಲ್ಲನಗೌಡ ಜಿಲ್ಲಾಧ್ಯಕ್ಷರು ಒಂದು ಮಾತನಾಡಬೇಕಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಇತ್ತೀಚೆಗಷ್ಟೇ ಅತಿವೃಷ್ಟಿ ಮಳೆಯಿಂದಾಗಿ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದ ಬೆಳೆಯು ತೊಂದರೆ ಅನುಭವಿಸುತ್ತಿದ್ದು, ಕರ್ನಾಟಕ ಸರ್ಕಾರದಿಂದ ಬೆಳೆ ಪರಿಹಾರ ಎಕರೆಗೆ 25,000 ಕೋಟಿ ಮಂಜೂರು ಮಾಡಬೇಕು ಕುರಿತು ಮನವಿಯಾಗಿದೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇಡಂ ತಾಲೂಕು ವತಿಯಿಂದ ಸೇಡಂ ಕ್ಷೇತ್ರದ ಎಲ್ಲಾ ರೈತರ ಪರವಾಗಿ ತಮ್ಮನ್ನು ವಿನಂತಿಸಿಕೊಳ್ಳುವುದೇನೆಂದರೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಇತ್ತೀಚೆಗಷ್ಟೇ ಅತಿವೃಷ್ಟಿ ಮಳೆಯಿಂದ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದ ಬೆಳೆಯು ತೊಡಕುತ್ತಿದ್ದಾರೆ. ನಮ್ಮ ಅಕ್ಕೋತಾಯಗಳು, ರೈತರ ಅಕ್ಕೋತಾಯಗಳು ಸೇಡಂ ತಾಲೂಕಿನಲ್ಲಿ ಅತಿವೃಷ್ಟಿ ಮಳೆ ಬೆಳೆ ಹಾಳಾಗಿರುವ ರೈತರಿಗೆ ಶೀಘ್ರವೇ ಎಕರೆಗೆ 25,000 ರೂಪಾಯಿಗಳು ಪರಿಹಾರ ಕೊಡಬೇಕು. ರೈತರ ಸಾಲ ಯಾವುದೇ ಬ್ಯಾಂಕಿನಲ್ಲಿ ಇದ್ದರೂ ಕೂಡ ಸಂಪೂರ್ಣ ಮನ್ನಾ ಮಾಡಬೇಕು. ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂದೆ ಪಡೆಯಬೇಕು. ರೈತರ ಜಮೀನುಗಳಿಗೆ ಹೋಗುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು. ಸೇಡಂ ತಾಲೂಕಿನಲ್ಲಿ ಎಲ್ಲಾ ಗ್ರಾಮಗಳ ಕೆರೆಗಳಿಗೆ ನೀರು ತುಂಬಬೇಕು. ರೈತರ ಕೃಷಿ ಪಂಚಾಯಿತಿಗಳಿಗೆ ನಿರಂತರ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 12 ಗಂಟೆಗಳ ಕಾಲ ವಿದ್ಯುತ್ ಒದಗಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯವೇನಂತಂದ್ರೆ, ಅವರು ಗ್ರಾಮೀಣ ಪ್ರದೇಶದಲ್ಲಿ ಗುಳೆ ಓಡುವುದನ್ನು ತಪ್ಪಿಸಬೇಕು. ಯಾಕಂತಂದ್ರೆ ಈ ಹಲವಾರು ಈ ಅತಿವೃಷ್ಟಿ ಅನಾವೃಷ್ಟಿಯಿಂದ ಯಾವುದೋ
ಹೋಗ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾ ಪಂಚಾಯತಿ PR ಒಂದು ಪತ್ರ ಬರೆದು ಉದ್ಯೋಗಾಭಿಯ ಕೆಲಸಗಳನ್ನು ನಿರಂತರವಾಗಿ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕಂತ ಅದೊಂದು ನನ್ನ ಪರ್ಸನಲ್ ವಿಜ್ಞಾಪನೆ. ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಆಗ್ತಿಲ್ಲ ಅಂತಂದ್ರೆ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ನಮಗಿದು ರೂಢಿ ಆಗಿರ್ತೀವಿ. ಯಾಕಂದ್ರೆ ನಿಮ್ಮಾಗೆ ನಾವು ಎಸಿದಾಗ ಜೀವನ ಮಾಡಿದ ಜನ ಅಲ್ಲ, ಬಿಸಿಲಾಗಿ ಜೀವನ ಮಾಡಿದ ಜನ. ಇದು ನಾವೆಲ್ಲ ಕಷ್ಟ ಅನುಭವಿಸ್ತಿದ್ದೀವಿ. ತಾವು ಕಷ್ಟ ಅನುಭವಿಸಿ ಒಂದು ಅಧಿಕಾರಕ್ಕೆ ಬಂದಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ. ಯಾಕಂತಂದ್ರೆ ಸುಮ್ಮನೆ ಈಗೇನೋ ಹೋರಾಟ ಮಾಡಿದೆವು, ಇವರು ಒಂದು ಲೆಟರ್ ಕೊಟ್ಟಾಗ ಆಗಬಾರ್ದು. ನಮಗೂ ಕಷ್ಟ ಸುತ್ತಾಗಿ ಏನನ್ನೋದು ಗೊತ್ತಿದೆ. ತಾವು ರೈತರ ಮಕ್ಕಳು ಅಂತ ಹೇಳ್ತೀರಿ. ಇದನ್ನ ಪರಿಗಣಿಸಿ ಇದಕ್ಕೊಂದು ಪರ್ಯಾಯ ಮಾರ್ಗ, ಈ ಎಲ್ಲದಕ್ಕೂ ಒಂದು ನ್ಯಾಯ ಕೊಡ್ತೀನಿ ಅಂತ ಹೇಳಿ ಈ ಲೆಟರ್ ತಗೋತೀವಿ ಅನ್ನೋದಾದ್ರೆ ನಮಗೆ ಕೊಡ್ತೀವಿ. ಇಲ್ಲವಾದ್ರೆ ಇಲ್ಲ ರೀ ನಮ್ಮ ಕೈಗೆ ಆಗಲ್ಲ ಅಂತಂದ್ರೆ ತಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ಬೇಕು ಅಂತ ಹೇಳ್ತೀವಿ. ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಂತ ತಮ್ಮಲ್ಲೇ ಮನವಿ. ಸರ್ ಜೋರು ಮಾತಾಡ್ರಿ ಸರ್. ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿ ಅವರಿಗೆ ಕಳಿಸ್ತೀವಿ. ಹಿಂದೆ ಇವತ್ತೇ ಮುಡಿಸಿ ಅಲ್ಲ ಸರ್, ಹಲವಾರು ಬಾರಿ ನಾವು ಕೊಟ್ಟದ್ದು ಆಗಿಲ್ಲ, ಹುಟ್ಟಿದ್ದು ಆಗಿಲ್ಲ. ಅದಕ್ಕೆ ಪರ್ಯಾಯವಾಗಿ ಹಿಂಬಾರ ಬರೋದಿಲ್ಲ. ಅದಕ್ಕೊಂದು ನಾವು ಕೊಟ್ಟಂತ ಏನು ಕಷ್ಟಗಳು ಅದಾವ ಇಲ್ಲಿವರೆಗೆ ಯಾವ ಪರಿಹಾರ ಆಗಿಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಹೇಳಿದ್ರು ಸರ್. ಇದ್ರ ಬಗ್ಗೆ ಕಳಿಸಿ ತಮಗೆ ಅಧ್ಯಕ್ಷರಿಗೆ ಒಂದು ಲೆಟರ್ ಒಂದು ಪೋಸ್ಟ್ ಮಾಡ್ಕೊಂಡು ಇವತ್ತು ಕಳಿಸ್ಕೊಡ್ತೀವಿ. ದಯವಿಟ್ಟು ಈಗಾಗಲೇ ಮಾನ್ಯ ಡೆಪ್ಟಿ ತಹಸೀಲ್ದಾರ್ ಅವರು ಅದೇನೋ ಕಳಿಸ್ತೀವಿ ಅಂತ ಹೇಳಿ ನಮಗೆ ಭಾಷೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟಗಾರರಲ್ಲಿ ಮನವಿ, ಇವರಿಗೆ ಪತ್ರ ಕೊಡಬಹುದಾ? ನಿಮ್ಮ ಅನಿಸಿಕೆನೇ ನಮ್ಮ ಅನಿಸಿಕೆ ಕೊಡಬಹುದಾ? ಈಗಾಗಲೇ ಈ ಪತ್ರವನ್ನು ಹೋಗ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಸೇಡಂ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.